ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಲಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಯಾವನಾಗಿದ್ದರೆ ನಿಮ್ಮ ಒಂದು ಮೊಬೈಲ್ ಮೂಲಕನೇ ಈ ಒಂದು ಅರ್ಜಿಯನ್ನು ನೀವು ಹಾಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ಅಂತ ಟೈಪ್ ಕೊಟ್ಟ ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಸೇವಾ ಸಿಂಧು kernataka.go.in ಅಂತ ಈ ರೀತಿಯಾಗಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೋಡಿ ಗ್ರಾಮೀಣ ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸಿ ಅಂತ ಇದರಲ್ಲಿ ಸ್ಲೈಡ್ ಸ್ಲೋ ಆಗ್ತಾ ಇದೆ. ಇದು ನೀವು ಡೈರೆಕ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಡೆಯುತ್ತೆ, ಅಥವಾ ನೀವು ಲಾಗಿನ್ ಸರ್ವಿಸ್ ಸೇವಾ ಲಿಂಕ್ ಅಂತ ಇರೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ. ಈಗಾಗಲೇ ಅರ್ಜಿ ಸಲ್ಲಿಸಿ ಅಂತಿದೆ. ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗದ ಅರ್ಜಿದಾರರಿಗೆ ಮಾತ್ರ, ಮತ್ತು ಈ ಕಡೆ ಮೈಸೂರು, ಕಲಬುರಗಿ ವಿಭಾಗದವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಗ್ರಾಮೋನ್ ಅರ್ಜಿ ವಿವರ, ಇಲ್ಲಿ ಗ್ರಾಮೋನ್ ಕೇಂದ್ರದ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅರ್ಹತೆ, ಅನರ್ಹತೆ, ಏನೇನು ಅರ್ಹತೆ ಯಾವ್ದಿರ್ಬೇಕಂತ ಕೊಟ್ಟಿದ್ದಾರೆ. PUC ಪಾಸ್ ಆಗಿರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಕನ್ನಡ ಓದಲು ಬರೆಯಲು ಬರಬೇಕಾಗುತ್ತೆ, ಕನ್ನಡ ಇಂಗ್ಲೀಷ್ ಮತ್ತು ಟೈಪಿಂಗ್ ಕೂಡ ಬರಬೇಕಾಗುತ್ತೆ. ಒಂದು 5,000ರಿಂದ ಒಂದು 50,000ವರೆಗೆ ಒಂದು ಹೂಡಿಕೆ ಮಾಡೋಕ್ಕೆ ಕೆಪಾಸಿಟಿ ಇರಬೇಕಂತ ಕೊಟ್ಟಿದ್ದಾರೆ. ಪ್ರೋತ್ಸಾಹ ಮಹಿಳೆಯರು ಮತ್ತು ವಿಕಲಚೇತನರು, ಅಲ್ಪಸಂಖ್ಯಾತರು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರೋತ್ಸಾಹ ಮೊದಲನೇ ಆದ್ಯತೆ ಒಂದು ಮಹಿಳೆಯರಿಗೆ, ವಿಕಲಚೇತನರು ಮತ್ತು ಅಲ್ಪಸಂಖ್ಯಾತರಿಗೆ ಕೊಡಲಾಗ್ತಾ ಇದೆ. ನೀವು 6 ತಿಂಗಳೊಳಗಾಗಿ ಅಮಾನತುಗೊಂಡ ಫ್ರಾಂಚೈಸಿಗಳು ಇದಕ್ಕೆ ಅನರ್ಹತೆಯನ್ನು ಪಡೆದು ಹೊಂದಿರ್ತಾರೆ. ಗ್ರಾಮೋನ್ ಮತ್ತು ಕರ್ನಾಟಕ ಮತ್ತು CSC ಫ್ರಾಂಚೈಸಿಗಳು ಇದಕ್ಕೆ ಅರ್ಹತೆ ಇರೋದಿಲ್ಲ. ಅಂದರೆ ಆಲ್ರೆಡಿ ಒಂದು ಗ್ರಾಮೋನ್ ಕರ್ನಾಟಕ ಇದ್ದವರು ಅರ್ಜಿ ಸಲ್ಲಿಸಂಗಿಲ್ಲ, CSC ಇದ್ದವರು ಕೂಡ ಸಲ್ಲಿಸಂಗಿಲ್ಲ. ಪೂರ್ಣಕಾಲಿಕ ಉದ್ಯೋಗದಲ್ಲಿರುವವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ನೆಕ್ಸ್ಟ್ ಎಲ್ಲ ತುಂಬಾ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಓದ್ಕೊಳ್ಳಿ. ಎಲ್ಲ ಡೀಟೇಲ್ ಆಗಿ ಹೇಳೋಕ್ಕೋದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಏನೇನು ಬೇಕು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೊಳ್ಳೋ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಕಲಬುರಗಿ ವಿಭಾಗಕ್ಕೆ ಬರ್ತದೆ ನಮ್ಮ ಜಿಲ್ಲೆ, ಹಾಗಾಗಿ ಈ ಒಂದು ಕಲಬುರಗಿ ವಿಭಾಗ ತೊಗೊತಾ ಇದ್ದೀನಿ. ಈಗ ಸಲ್ಲಿಸಿ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಗ್ರಾಮೋನ್ BLS ಲಾಗಿನಿಗೆ ಬಂತು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ನ್ಯೂ ಗ್ರಾಮೋನ್ ಸೆಂಟರ್ ರಿಜಿಸ್ಟ್ರೇಷನ್ BLS ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ರಿಜಿಸ್ಟ್ರೇಷನ್ ಕ್ಲೋಸರ್ ಅಂತ ಬರ್ತಾ ಇದೆ. ಸೇವಾ ಸಿಂಧುನಲ್ಲಿ ಓಪನ್ ಮಾಡಿ ಮತ್ತೊಮ್ಮೆ ನೀವು ಸೇವಾ ಸಿಂಧುಗೆ ಬನ್ನಿ. ಸೇವಾ ಸಿಂಧು ಬಂದ ನಂತರ ಕೆಳಗಡೆ ಸೇವಾ ಸಿಂಧು ಸರ್ವಿಸ್ ಸೇವೆಗಳಂತ ಕೊಟ್ಟಿದ್ದಾರೆ. ಸೇವೆಗಳ ಲಿಂಕ್ ಇದ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ಪ್ಲಸ್ ಲಾಗಿನ್ ಪೇಜಿಗೆ ಓಪನ್ ಆಗುತ್ತೆ. ಈ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನೀವು ಈ ಒಂದು ಸೇವಾ ಸಿಂಧುನಲ್ಲಿ ನಮ್ಮದು ಅಕೌಂಟ್ ಇಲ್ಲ ಅನ್ನೋರಾದರೆ ಇಲ್ಲಿ ಒಂದು ರಿಜಿಸ್ಟರ್ ಇಯರ್ ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರ್ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ ಯೂಸರ್ ID ಪಾಸ್ವರ್ಡ್ ದೊರೆಯುತ್ತೆ. ಬಂದಿರುವಂಥ ಯೂಸರ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಲಾಗಿನ್ ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ. ಸೊ ಇದರ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಬರುತ್ತೆ, ಅಪ್ಲೈ ಫಾರ್ ಸರ್ವಿಸ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸರ್ಚಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಬಾರ್ ಇರುತ್ತೆ. ಇಲ್ಲಿ ಏನು ಸರ್ಚ್ ಮಾಡಬೇಕಪ್ಪ ಅಂದರೆ ಗ್ರಾಮೋನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗ್ರಾಮೋನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ಗ್ರಾಮೋನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನು ಗ್ರಾಮೋನ್ ಫ್ರಾಂಚೈಸಿ ಅರ್ಜಿ ನಮೂನೆ ಅಂತ ನೋಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಲಾಗಿನ್ ಏನು ಮಾಡ್ಕೊಂಡಿರ್ತಾರಲ್ಲ ಸೇವಾ ಸಿಂಧುನಲ್ಲಿ, ಆ ಒಂದು ಹೆಸರು ಇಲ್ಲಿ ನಿಮಗೆ ಶೋ ಆಗುತ್ತೆ. ಮೇಲ್ ಆರ್ ಫೀಮೇಲ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಹುಟ್ಟಿದ ದಿನಾಂಕ ಏನಿದೆ, ಜನ್ಮ ದಿನಾಂಕ ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ. ಮತ್ತು ನಿಮ್ಮ ಒಂದು ಫೋಟೋನ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅದಾನಂತರ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಬರ್ತಾಯಿದೆ. ನೀವು ಅಂಗವೈಕಲ್ಯವನ್ನು ಹೊಂದಿರುವಿರ ಅಂತ ಕೇಳುತ್ತೆ. ಅಂಗವಿಕಲರಾಗಿದ್ದರೆ ಇದು ಓಕೆ ಅಂತ ಹೌದು ಅಂತ ಕೊಡಿ. ಅಂಗವಿಕಲ ಆಗಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಇಮೇಲ್ ID ಕೇಳ್ತಾ ಇದೆ. ಇಮೇಲ್ IDಯನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅಂದರೆ ಚಾಲ್ತಿಯಲ್ಲಿರುವಂಥ ಇಮೇಲ್ IDಯನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದಂಥ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಮತ್ತೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್, ಪ್ರಾಥಮಿಕ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಅದಾನಂತರ ಪರ್ಯಾಯ ಉಲ್ಲೇಖ ಹೆಸರು ಅಂತ ಕೇಳುತ್ತೆ. ಆಲ್ಟರ್ನೇಟಿವ್ ರೆಫರೆನ್ಸ್ ನೇಮ್ ಅಂತ ಕೇಳುತ್ತೆ. ನಿಮ್ಮ ಒಂದು ಸ್ಥಳೀಯ ವ್ಯಕ್ತಿಯ ಗ್ರಾಮೋನ್
ಯಾವ ಊರಿಗೆ ಆಗ್ತಾಯಿದ್ದೀರಾ ಆ ಒಂದು ಊರು ಅಥವಾ ನಿಮ್ಮ ಒಂದು ಊರಿನ ಒಂದು ಗಣ್ಯ ವ್ಯಕ್ತಿಯ ಹೆಸರು ಹಾಕಬೇಕಾಗುತ್ತೆ. ಒಬ್ಬರದ್ದು ಯಾರ್ದನ್ನ ಹೆಸರನ್ನು ಹಾಕ್ಕೊಳ್ಳಿ. ಅವ್ರ ಹೆಸರು, ಅವರ ಒಂದು ಸಂಪರ್ಕ ನಂಬರ್ ಅಂತ ಕೇಳ್ತಾ ಇದೆ, ಅವ್ರ ಮೊಬೈಲ್ ನಂಬರ್ ಹಾಕಬೇಕು. ಅವ್ರ ಹೆಸರು, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆಲ್ಟರ್ನೇಟ್ ರೆಫರೆನ್ಸ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ಪರ್ಸನ್ ಅಡ್ರೆಸ್, ಯಾವ ವ್ಯಕ್ತಿಯ ಅಡ್ರೆಸ್ ಹಾಕಿರ್ತಾರಲ್ಲ ಹೆಸರು, ಆ ಒಂದು ವ್ಯಕ್ತಿಯ ಅಡ್ರೆಸ್ಸನ್ನು ಸಂಪೂರ್ಣ ವಿಳಾಸ ಹಾಕ್ಕೊಳ್ಳಿ. ಅದರ ನಂತರದಲ್ಲಿ ಪರ್ಯಾಯ ಉಲ್ಲೇಖ ಹೆಸರು 2 ಅಂತಿದೆ. ಸೊ ಆಲ್ಟರ್ನೇಟ್ ರೆಫರೆನ್ಸ್ ನೇಮ್ 2 ಅಂತಿದೆ. ಅವರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ, ಅವರೊಂದು ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಸೇಮು ಇಬ್ಬರದು ಗಣ್ಯ ವ್ಯಕ್ತಿಗಳ ಹೆಸರನ್ನು ಕೊಡಬೇಕಾಗುತ್ತೆ. ಹಾಗೆ ಇವೆಲ್ಲ ಡೀಟೇಲ್ ಇಬ್ಬರದು ಹಾಕ್ಕೊಳ್ಳಿ. ಹಾಕ್ಕೊಂಡಂತೆ ಮತ್ತೆ ಕೆಳಗೆ ನಿಮಗೆ ಬ್ಲಡ್ ಗ್ರೂಪ್ ಕೇಳುತ್ತೆ, ಯಾವೊಂದು ಬ್ಲಡ್ ಗ್ರೂಪ್ ನಿಮ್ಮದು ಅಂತ. ಇಲ್ಲಿ ಬ್ಲಡ್ ಗ್ರೂಪ್ ನಿಮಗೆ ಗೊತ್ತಿರಬೇಕು. ಎ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ಇರುತ್ತೆ. ನಿಮಗೆ ಗೊತ್ತಿದ್ದರೆ ಹಾಕ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ನಿಮಗೆ ರಿಪೋರ್ಟು ನೋಡಿ ಹಾಕ್ಬೇಕಾಗುತ್ತೆ. ತಪ್ಪಾಗಿ ಹಾಕ್ಬಾರ್ದು, ಯಾಕಂದರೆ ಮುಂದೆ ಏನಾದರೂ ಸಮಸ್ಯೆ ಆಗ್ಬೋದು. ಆಗಿದ್ದರೆ ಗೊತ್ತಿಲ್ಲ ಅಂದರೆ ಮನೆಯಲ್ಲಿ ಕೇಳಿ ತಿಳ್ಕೊಂಡು ಹಾಕ್ಕೊಳ್ಳಿ. ಅದನಂತರ ಆರ್ ಯು ಡೆಮನ್ಸಿನ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ, ನೀವು ಕರ್ನಾಟಕದ ನಿವಾಸಿ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಡಿವಿಷನ್ ಕೇಳುತ್ತೆ, ವಿಭಾಗ, ಯಾವೊಂದು ವಿಭಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಭಾಗ ಅದರಲ್ಲಿ ಬರುತ್ತೆ ಅಂತಲೇ ಗೊತ್ತಿರಬೇಕು. ಬೆಳಗಾವಿ ವಿಭಾಗದವ್ರು ಬೆಳಗಾವಿ ತೊಗೋಬೇಕು, ಬೆಂಗಳೂರು ವಿಭಾಗದವ್ರು ಬೆಂಗಳೂರು, ಕಲಬುರಗಿದವ್ರು ಕಲಬುರಗಿ, ಮೈಸೂರಿದವ್ರು ಮೈಸೂರು. ನಮ್ಮ ಒಂದು ಯಾದಗಿರಿ ಜಿಲ್ಲೆ ಏನಿದೆ, ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಕಲಬುರಗಿ ಡಿವಿಷನ್ಗೆ ಕೊಟ್ಟಿದ್ದಾರೆ. ಅದು ನಾನು ಕಲಬುರಗಿ ಅಂತ ತೊಗೊತಾ ಇದ್ದೀನಿ. ಇದರಲ್ಲಿ ಡಿಸ್ಟಿಕ್ ಹೇಳ್ತಾ ಇದೆ, ಯಾವೊಂದು ಡಿಸ್ಟಿಕ್ ಆಗ್ತಾಯಿದ್ದಾರೆ ಆ ಒಂದು ಡಿಸ್ಟಿಕ್ನ ಒಂದು ಹೆಸರನ್ನು ಹಾಕ್ಕೊಳ್ಳಿ. ನಾನು ಗುಲ್ಬರ್ಗ ತೊಗೊತಿದ್ದೀನಿ, ಕಲಬುರಗಿ. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವೊಂದು ತಾಲೂಕಿಗೆ ಗ್ರಾಮನ ಅರ್ಜಿ ಕರೆದಿದ್ದಾರೆ ಆ ಒಂದು ತಾಲೂಕಿನ ಒಂದು ಹೆಸರನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ನಿಮಗೆ ಗ್ರಾಮ ಪಂಚಾಯತ್ ಹೆಸರು ಕೇಳುತ್ತೆ, ಯಾವೊಂದು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆ ಒಂದು ಗ್ರಾಮ ಪಂಚಾಯತ್ ಹೆಸರನ್ನು ಇಲ್ಲಿ ಶೋ ಆಗುತ್ತೆ. ಸೊ ಈ ಒಂದು ಗ್ರಾಮ ಪಂಚಾಯತ್ ಹೆಸರೇನು ತೋರಿಸ್ತಾ ಇದೆ ನೋಡಿ, ಸಾತ್ಗೇಡ ಮತ್ತು ಕರಿಕೆಹಳ್ಳಿ ಅಂತ. ಈ ಒಂದು ಗ್ರಾಮ ಪಂಚಾಯತಿಗೆ ಬರುವಂಥ ಹಳ್ಳಿಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಗ್ರಾಮ ಕೇಂದ್ರಕ್ಕೆ ಆ ಒಂದು ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಬರ್ತಾವೋ ಅಷ್ಟು ಹಳ್ಳಿಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆಲ್ರೆಡಿ ಆ ಒಂದು ಹಳ್ಳಿಗೆ ನೀವೇನು ಯಾವ ಊರಿಗೆ ಹಾಕಬೇಕು ಅಂದ್ಕೊಂಡಿರ್ತೀರ ಆ ಊರಲ್ಲಿ ಆಲ್ರೆಡಿ ಗ್ರಾಮ ಕೇಂದ್ರ ಇದ್ದರೆ ಅದೇ ಒಂದು ಊರಿಗೆ ಮತ್ತೊಮ್ಮೆ ನೀವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಹಾಕೋಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಆ ಒಂದು ಊರಿಗೆ ಬಿಟ್ಟು ಮತ್ತೆ ಬೇರೆ ಊರಿಗೆ ಹಾಕ್ಬೇಕಾಗುತ್ತೆ ನೀವು. ಹಾಗಾಗಿ ಆ ಒಂದು ಊರಿಗೆ ಆಲ್ರೆಡಿ ಇದೆಯಾ ಇಲ್ಲ ಅಂತ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಇರಲಾರ್ದ ಊರಿಗೆ ನೀವು ಗ್ರಾಮವನ್ನು ಹಾಕಿದರೆ ನಿಮಗೆ ಗ್ರಾಮೀಣ ಕೇಂದ್ರ ಸಿಗುತ್ತೆ, ಆ ಥರ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮೊಂದು ಐಡಿಯಾ ಇರಲಿ ಅಂತ ಹೇಳಿಕೊಟ್ಟಿದ್ದೀನಿ ಇದನ್ನು. ಸೊ ಆ ಊರು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಅಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಅಂತ ತೋರಿಸುತ್ತೆ. ಅಲ್ಲಿ ಎಷ್ಟು ಗ್ರಾಮೀಣ ಕೇಂದ್ರಕ್ಕೆ ಖಾಲಿ ಇದೆ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಒಂದಂತೂ ಬಂದಿರುತ್ತೆ, ಒಂದೇ ಊರಿಗೆ ಒಂದು ಕೊಡೋಕ್ಕೆ ಅವರು ರೆಡಿ ಅಂತ ಅರ್ಥ, ಒಂದು ಗ್ರಾಮವನ್ನು ಫ್ರಾಂಚೈಸಿ ಕೊಡೋಕ್ಕೆ ರೆಡಿ ಅಂತ ಅರ್ಥ. ಅಲ್ಲಿ 2 ಅಂತ ಬಂತಂದರೆ ನಿಮಗೆ ಅಲ್ಲಿ 2 ಊರಿಗೆ ಅಥವಾ 2 ಗ್ರಾಮ 1 ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿದೆ ಅಂತ ಅರ್ಥ ಆಗುತ್ತೆ. 2 ಬಂದರೆ 2 ಗ್ರಾಮೀಣ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಅಂತ ಅರ್ಥ ಆಗುತ್ತೆ. ಅದಾದ ನಂತರ ಇಲ್ಲಿ ಗ್ರಾಮ ಅಂತ ಕೇಳ್ತಾ ಇದೆ, ಗ್ರಾಮದಲ್ಲಿ ನಿಮ್ಮ ಒಂದು ಯಾವ ಊರು ಇರುತ್ತೆ ನಿಮ್ಮದು ಆ ಒಂದು ಊರಿನ ಹೆಸರು ಹಾಕ್ಕೊಳ್ಳಿ. ಅಥವಾ ಯಾವೊಂದು ಊರಿಗೆ ನೀವು ಗ್ರಾಮವನ್ನು ಅರ್ಜಿ ಹಾಕ್ತಾಯಿದ್ದೀರ ಆ ಒಂದು ಊರಿನ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಆನಂತರ ಪ್ರೂಫ್ ಆಫ್ ರೆಸಿಡೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ಪ್ರೂಫ್ ಆಫ್ ರೆಸಿಡೆಂಟ್ ಟೈಪ್ ನಿವಾಸ ಸಾಬೀತು ಪ್ರಕಾರ, ಡೆಮೋಸಿಲಿನ್ ಸರ್ಟಿಫಿಕೇಟ್ ನಿವಾಸಿ ಪ್ರಮಾಣಪತ್ರ ಇದ್ದರೆ ಅದನ್ನು ಹಾಕೋಬೋದು, ರೇಷನ್ ಕಾರ್ಡ್ ಹಾಕೋಬೋದು, ವೋಟರ್ ಹಾಕೋಬೋದು, ಡ್ರೈವಿಂಗ್ ಲೈಸೆನ್ಸ್ ಹಾಕೋಬೋದು. ಈ ಥರ ಅಂದರೆ ಆಧಾರ್ ಕಾರ್ಡ್ ಬರುತ್ತೆ ಇದರಲ್ಲಿ. ಇಷ್ಟರಲ್ಲಿ ಯಾವುದನ್ನು ಒಂದನ್ನು ನೀವು ಟಿಕ್ ಮಾಡ್ಕೋಬೇಕು. ನಾರ್ಮಲಾಗಿ ವೋಟರ್ ಐ ಡಿ ಇರುತ್ತೆ, ಎಲ್ಲ ಹತ್ರ ರೇಷನ್ ಕಾರ್ಡ್ ಇರುತ್ತೆ, ಅದನ್ನು ಯಾವುದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ನಿಮಗೆ ಮತ್ತೆ ಇಲ್ಲಿ ನೀವು ಸ್ವತಂತ್ರ ವ್ಯಕ್ತಿಯಾಗಿ ಕಂಪನಿ, ಸಂಸ್ಥೆ ಅಥವಾ ಪಾಲುದಾರಿಕೆಯಾಗಿರದೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾ ಇದೆ. ಆರ್ ಯು ಅಪ್ಲೈಯಿಂಗ್ ಆ್ಯಸ್ ಇಂಡಿವಿಜುವಲ್ ಅಂತ ಕೇಳ್ತದೆ, ಎಸ್ ಅಂತ ಹಾಕ್ಕೊಳ್ಳಿ. ಇಂಡಿವಿಜುವಲ್ ಆಗಿ ನಾವು ಅಪ್ಲೈ ಮಾಡ್ತಾಯಿದ್ದೀವಿ, ಕಂಪನಿ ಅಲ್ಲ ನಮ್ಮದು, ಸಂಸ್ಥೆ ಅಲ್ಲ, ಪಾಲುದಾರಿಕೆ ಸಂಸ್ಥೆ ಅಲ್ಲ. ಹಾಗಾಗಿ ಅದನ್ನು ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರ ವ್ಯಕ್ತಿಯಾಗಿ ಸಲ್ಲಿಸ್ತಾ ಇದ್ದೀನಿ, ಎಸ್ ಅಂತ. ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದೆ. PUC, ಡಿಪ್ಲೊಮೊ, ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮದು ಏನು ಕ್ವಾಲಿಫಿಕೇಷನ್ ಆಗಿದೆ ಅದನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇವರು ವಿದ್ಯಾರ್ಥಿದು ಆಗ್ತಾಯಿದ್ದೀನಿ ಅವನು ಏನಾಗಿದೆಪ್ಪ ಅಂದರೆ ಡಿಗ್ರಿ ಮುಗಿದಿದೆ, ಬ್ಯಾಚುಲರ್ಸ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಸ್ನಾತಕೋತ್ತರ ಪದವಿ, ಅದನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಮತ್ತು ನಿಮಗೆ ಇಲ್ಲಿ ಮೂಲಭೂತ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳ್ತಾ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ನೀವು ಆಧಾರ್ ಪ್ರಮಾಣೀಕರಣವನ್ನು ಹೊಂದಿದ್ದಾರೆ ಅಂತ ಕೇಳ್ತಾ ಆಧಾರ್ ಎಕ್ಸಾಮ್ ಪಾಸ್ ಆಗಿದ್ದರೆ ನೀವು ಇದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಆಧಾರ್ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಕನ್ನಡವನ್ನು ಓದಲು, ಬರೆಯಲು, ಮಾತಾಡಲು ಸಾಧ್ಯವಿದೆ ಅಂತ ಕೇಳುತ್ತೆ, ಎಸ್ ಅಂತ ತೊಗೊಳ್ಳಿ. ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡಲು ಪರಿಣಿತಿ ಹೊಂದಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ ತೊಗೊಳ್ಳಿ. ನೀವು ಇಂಗ್ಲೀಷ್ ಓದಲು ಟೈಪ್ ಮಾಡಲು ಸಮರ್ಥರಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ ತೊಗೊಳ್ಳಿ. ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಅರ್ಜಿದಾರರ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಮತ್ತೆ ಕೆಳಗಡೆ ಕರೆಂಟ್ ಅಕ್ಯುಪೇಷನ್ ಆ್ಯಂಡ್ ಎಲಿಜಿಬಿಲಿಟಿ ಚೆಕ್ಸ್ ಅಂತಿದೆ, ಪ್ರಸ್ತುತ ವೃತ್ತಿ ಮತ್ತು ಅರ್ಹತಾ ಪರಿಶೀಲನೆಗಳು ಅಂತ ಕೇಳ್ತಾ ಇದೆ.
ನಾನು ಗ್ರಾಮೋನ್ ಕೇಂದ್ರದಲ್ಲಿ ಪೂರ್ಣಕಾಲಿಕವಾಗಿ ಕೆಲಸ ಮಾಡಲು ಸಿದ್ಧನಾಗಿದ್ದು ಸಾಮರ್ಥ್ಯವನ್ನು ಹೊಂದಿದ್ದೇನೆ ಎಂದು ದೃಢೀಕರಿಸುತ್ತೇನೆ ಅಂತಿದೆ. ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಕೆಳಗಿನ ಯಾವುದೇ ಯೋಜನೆಯಲ್ಲಿ ನೀವು ಪ್ರಸಕ್ತ ಫ್ರಾಂಚೈಸಿ ಪಾಲುದಾರರಾಗಿದೆ ಅಂತ ಕೇಳ್ತಾ ಇದೆ. ಪ್ರೆಸೆಂಟಾಗಿ ಈ ಒಂದು ಇದರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ. ಗ್ರಾಮೋನ್ ಕೇಂದ್ರ ಇದೆಯಾ ನಿಮ್ಮದು ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಬೇಕು, ಇದಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕವನ್ನು ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಹೌದು ಕೊಡಬೇಕು, ಇಲ್ಲ ಅಂತ ಕೊಡಬೇಕು. ನೀವು ಸುಳ್ಳು ಮಾಹಿತಿ ಕೊಟ್ಟಾಗ ಅವರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ನಿಮ್ಮ ಹತ್ರ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಇದ್ದು ಕೂಡ ಮತ್ತೊಂದು ಸಲ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಅಲ್ಲಿ ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಏನು ಸತ್ಯ ಇರುತ್ತೆ ಅದನ್ನು ಮಾತ್ರ ನೀವು ಹಾಕೋಬೇಕಾಗುತ್ತೆ. CSC ಕಾಮನ್ ಸರ್ವಿಸ್ ಸೆಂಟರ್ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಇದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಸರ್ಕಾರಿ ನೌಕರಾಗಿದ್ದರೆ ಹೌದು ಅಂತ ಹಾಕಬೇಕು, ಇಲ್ಲಾಂದರೆ ಇಲ್ಲ ಅಂತ ಹಾಕೋಬೇಕು. ಹಿಂದೆ ನೀವು ಗ್ರಾಮೋನ್ ಕೇಂದ್ರವನ್ನು ನಡೆಸಿದ್ದೀರಾ ಅಂತ ಕೇಳುತ್ತೆ. ಹಿಂದೆ ಗ್ರಾಮೋನ್ ಕೇಂದ್ರ ಏನಾದರೂ ಮಾಡಿ ಬಿಟ್ಟಿದ್ದೀರಾ ಅಂತ ಕೇಳುತ್ತೆ. ಮಾಡಿದ್ದರೆ ಎಸ್ ಅಂತ ಕೊಡಬೇಕು, ಮಾಡಿಲ್ಲ ಅಂದರೆ ನೋ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಈ ಹಿಂದೆ ಗ್ರಾಮೋನ್ ಕೇಂದ್ರ ಯಾವಾಗ ನಡೆಸುವುದನ್ನು ನಿಲ್ಲಿಸಿದ್ದೀರಾ ಅಂತ ಕೇಳುತ್ತೆ. ಈ ಹಿಂದೆ ನೀವೇನಾದರೂ ಮಾಡಿದ್ದರೆ ಇಲ್ಲಿ ಎಸ್ ಅಂತ ತೊಗೊಂಡಿದ್ದೆ ಬಂದಿರೋ ಅಲ್ಲಿ ಡೇಟ್ ಕೇಳುತ್ತೆ. ಯಾವಾಗ ಮಾಡಿದ್ರಿ ಅನ್ನೋದಲ್ಲಿ ನಿಮಗೆ ಡೇಟ್ ಕೇಳುತ್ತೆ. ಆ ಡೇಟನ್ನು ಹಾಕೋಬೇಕಾಗುತ್ತೆ. ಅದಾದ ನಂತರ ಮತ್ತೆ ಪ್ರಸ್ತಾವಿತ ಗ್ರಾಮೋನ್ ಕೇಂದ್ರದ ವಿವರಗಳು ಅಂತ ಕೇಳುತ್ತೆ. ಪ್ರಪೋಸ್ಡ್ ಗ್ರಾಮೋನ್ ಸೆಂಟರ್ ಡೀಟೇಲ್ಸ್ ಕೇಳುತ್ತೆ. ಕೇಂದ್ರದ ಸ್ಥಳ ಮತ್ತು ಮಾಲೀಕತ್ವ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವೊಂದು ಊರಿನಲ್ಲಿ ನೀವು ಗ್ರಾಮೋನ್ ಕೇಂದ್ರವನ್ನು ಸ್ಥಾಪನೆ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಊರಿನ ಆ ಅಂಗಡಿಯ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ಸ್ಟ್ರೀಟ್, ರಸ್ತೆ, ಬೀದಿ, ಆ ಒಂದು ಲೊಕೇಶನನ್ನು ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಯಾವೊಂದು ಊರಲ್ಲಿ ಮಾಡ್ಬೇಕು ಆ ಊರಿನ ಹೆಸರು ಹಾಕ್ಕೊಳ್ಳಿ. ಯಾವೊಂದು ಪಂಚಾಯತಿಗೆ ಬರುತ್ತೆ ಆ ಪಂಚಾಯತಿ ಹೆಸರು ಹಾಕ್ಕೊಳ್ಳಿ. ಯಾವೊಂದು ತಾಲೂಕಿಗೆ ಬರುತ್ತೆ ಆ ತಾಲೂಕು ಹೆಸರು, ಜಿಲ್ಲೆ ಬರುತ್ತೆ ಯಾವ ಜಿಲ್ಲೆ ಆ ಜಿಲ್ಲೆ ಹೆಸರು, ಮತ್ತು ಪಿನ್ ಕೋಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಈ ಪಿನ್ ಕೋಡನ್ನು ಕೊಟ್ಟಿರ್ತಾರೆ. ಆ ಪಿನ್ ಕೋಡನ್ನು ನೋಡ್ಕೊಳ್ಳಿ, ಆಧಾರ್ ಕಾರ್ಡ್ನಲ್ಲಿ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರಸ್ತಾವಿತ ಕೇಂದ್ರದ ಆಸ್ತಿಯ ಮಾಲೀಕತ್ವ ಅಂತಿದೆ. ನಿಮ್ಮ ಗ್ರಾಮೋನ್ ಕೇಂದ್ರ ಸ್ವಂತ ಬಿಲ್ಡಿಂಗ್ ಇದೆಯಾ ಅಥವಾ ಲೀಸು ಬಾಡಿಗೆ ಇದೆಯಾ ಅಂತ ಕೇಳ್ತಾ ಇದೆ. ಸ್ವಂತ ಇದ್ದರೆ ಸ್ವಂತ ಹಾಕ್ಕೊಳ್ಳಿ, ಲೀಸ್ ಇದ್ದರೆ ಲೀಸ್ ಅಂತ ಹಾಕ್ಕೊಳ್ಳಿ, ಇತರೆ ಇದ್ದರೆ ಇತರೆ ಅಂತ ಹಾಕ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ ಯಾರ್ದಾರು ಆಗಿದ್ದರೆ ಇದಕ್ಕೆ ಇತರೆ ಅಂತ ತೊಗೋಬೇಕಾಗುತ್ತೆ. ಅದಾದ ನಂತರ ಸಮೀಪದ ಅಸ್ತಿತ್ವದಲ್ಲಿರುವ ಗ್ರಾಮೋನ್ ಕೇಂದ್ರದಿಂದ ದೂರ ಅಂತ ಕೇಳುತ್ತೆ. ಎಷ್ಟು ದೂರದಲ್ಲಿ ಇನ್ನೊಂದು ಗ್ರಾಮೋನ್ ಕೇಂದ್ರ ಇದೆ ನಿಮ್ಮ ಊರಿಗೆ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ 500 ಲೆಸ್ ದೆನ್ 500 ಮೀಟರ್ ಅವೇ ಅಂತಿದೆ. 500 ಮೀಟ್ರಿಗಿಂತ ಕಡಿಮೆ ದೂರದಲ್ಲಿರುವಂಥ ಇದ್ದರೆ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 500 ಮೀಟ್ರಿಗಿಂತ 500 ಮೀಟರ್ ಆರ್ ಮೋರ್ ಅವೇ ಅಂತಿದೆ. ಸೊ 500 ಮೀಟ್ರಿಗಿಂತ ಹೆಚ್ಚು ದೂರದಲ್ಲಿದ್ದರೆ ಇದನ್ನು ತೊಗೋಬೇಕಾಗುತ್ತೆ. ನಾಟ್ ಶೋರ್ ಗೊತ್ತಿಲ್ಲ ನಿಮಗೆ, ಪಕ್ಕಾ ಮಾಹಿತಿ ಇಲ್ಲ ಅಂದರೆ ಅದು ನಾಟ್ ಶೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಕೇಂದ್ರದ ಮೂಲ ಸೌಕರ್ಯ ಮತ್ತು ವಿನ್ಯಾಸ ಅಂತಿದೆ. ಟೋಟಲ್ ಏರಿಯಾ, ಸೊ ಎಷ್ಟು ಬೇಕು ಟೋಟಲ್ ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಸ್ಕ್ವೇರ್ ಫೀಟು 200 ಅಥವಾ 180 ಸ್ಕ್ವೇರ್ ಫೀಟ್ ಇದ್ದರೆ ಸಾಕು, ನಡೆಯುತ್ತೆ ಒಂದು ಕೇಂದ್ರಕ್ಕೆ. ಮತ್ತು ಪ್ರಸ್ತಾವಿತ ಕೇಂದ್ರದ ಜಿಯೋ ಟ್ಯಾಗ್ ಅಂತಿದೆ. ಜಿಯೋ ಟ್ಯಾಗ್ ಇಲ್ಲಿ ಹಾಕಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಜಿಯೋ ಟ್ಯಾಗ್ ಬಗ್ಗೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಜಿಯೋ ಟ್ಯಾಗ್ ಬಗ್ಗೆ ಬೇಕು ಅಂದರೆ ಗೂಗಲ್ ಸರ್ಚ್ ಮಾಡಿ ಈ ರೀತಿ ನೀವು ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಜಿಯೋ ಟ್ಯಾಗ್ ನಂಬರ್ ಕೇಳುತ್ತೆ, ಆ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. ಅಂದರೂ ಮತ್ತು ಗ್ರಾಮೋನ್ ಕೇಂದ್ರ ಆದ ನಂತರ ಕೂಡ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ಅದು ಆ ಲೊಕೇಶನ್ನ ಜಿಯೋ ಟ್ಯಾಗಿಂಗ್ ನಂಬರ್ ಬರುತ್ತೆ. ಆ ಲೊಕೇಶನ್ IP ಅಡ್ರೆಸ್ ಅಂತ ಏನು ಕರಿತೀವಿ ಆ ರೀತಿ ಜಿಯೋ ಟ್ಯಾಗಿಂಗ್ ಬರುತ್ತೆ. ಆ ಜಿಯೋ ಟ್ಯಾಗಿಂಗ್ ಮಾಡೋದಿರುತ್ತೆ GPS ಫೋಟೋದಿಂದ. ಸೊ ಅದು ಗ್ರಾಮೋನ್ ಸೆಲೆಕ್ಷನ್ ಆದ ನಂತರ ಪ್ರೊಸೆಸ್ ನಡೆಯುತ್ತೆ. ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗ್ರಾಮೋನ್ದು. ಅದ ನಂತರ ಅಂತಸ್ತಿನ ತಳ ಕೇಳ್ತಾ ಇದೆ. ಅಂದರೆ ಎಷ್ಟನೇ ಫ್ಲೋರಿಗೆ ನಿಮ್ಮ ಶಾಪ್ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾರೆ. ಗ್ರೌಂಡ್ ಫ್ಲೋರ್ ಅಂತಿದೆ. ನೆಲ ಮಾಡಿಯಲ್ಲಿ ನಿಮ್ಮ ಅಂಗಡಿ ಇದೆಯಾ ಅಂತ ಕೇಳ್ತಾ ಇದೆ. ಫಸ್ಟ್ ಫ್ಲೋರ್ ಮೊದಲ ಮಾಡಿ ಇತರೆ ಅಂತ ಕೇಳ್ತಾ ಇದೆ. ಇದರಲ್ಲಿ ಯಾವುದಾದ್ರು ಒಂದನ್ನು ಹಾಕ್ಕೊಳ್ಳಿ. ನಿಮ್ಮ ಅಂಗಡಿ ಎಲ್ಲಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದ ನಂತರ ಇಲ್ಲಿ ಮತ್ತೆ ನಿಮಗೆ ಗ್ರಾಮೋನ್ ಕೇಂದ್ರವನ್ನು ಸ್ಥಾಪಿಸಲು ಸ್ಥಳ, IT, ನಾನ್ IT ಮೂಲ ಸೌಕರ್ಯಗಳಿಗೆ ನೀವು ಹೂಡಿಕೆ ಮಾಡಲು ಸಿದ್ಧರಿದ್ದೀರಾ ಅಂತ ಕೇಳುತ್ತೆ. ಹೌದು ಸಿದ್ಧರಿದ್ದೀವಿ ಅಂತ ಎಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೇಂದ್ರದ ನಿರಂತರ ಕಾರ್ಯಾಚರಣೆ ಖರ್ಚುಗಳನ್ನು ಭರಿಸಲು ನೀವು ಸಿದ್ಧರಿದ್ದೀರಾ ಅಂತ ಕೇಳುತ್ತೆ. ನಿಮ್ಮ ಗ್ರಾಮೋನ್ ಸೆಂಟರ್ ಬೇಕು ಅಂದರೆ ಅದು ಭರಿಸಲು ನೀವು ಸಿದ್ಧರಿರಬೇಕಾಗುತ್ತೆ. ಹಾಗಾಗಿ ಎಸ್ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಡಿಕ್ಲರೇಷನ್ಸು ಕೂಡ ಕೊಟ್ಟಿರ್ತಾರೆ. ಎಲ್ಲನೂ ಓದ್ಕೋಬೇಕು. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಗ್ರಾಮೋನಲ್ಲಿ ಅನ್ನೋದು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಓದ್ಕೋಬೇಕಾಗುತ್ತೆ. ನೀವು ಎಷ್ಟು ನಿಮಗೆ ಹೂಡಿಕೆ ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು ಎಲ್ಲ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನಿಮಗೆ ಹೆಲ್ಪ್ಲೈನ್ ನಂಬರ್ಗಾಗಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ನಾವು ಸಹಾಯವಾಣಿ ನಂಬರ್ಗಳಿಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. BLS ಹೆಲ್ಪ್ಲೈನ್ ಏನಿದೆ ಗ್ರಾಮೋನ್ ಕೂಡ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಮತ್ತು ಸೇವಾಸಿಂದನೂ ಕೂಡ ಒಂದು ಮೇಲ್ ID ಕೂಡ ಕೊಟ್ಟಿದ್ದಾರೆ. ಎಲ್ಲನೂ ನೋಡ್ಕೊಂಡು ಟಿಕ್ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗೆ ಕಾಣ್ತಾ ಇರುವಂಥ ಈ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸಲ್ಲಿ ಎಂಟ್ರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ. ಈ ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಟ್ಯಾಚ್ ಎನರ್ಜರ್ ಅಂತ ಬರುತ್ತೆ. ಅಟ್ಯಾಚ್ ಎನರ್ಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಎಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಿರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಆಧಾರ್ ಎಕ್ಸಾಮ್ ಪಾಸ್ ಆಗಿದ್ದರೆ ಆಧಾರ್ ಎಕ್ಸಾಮ್ದು ಕೂಡ ಅಪ್ಲೋಡನ್ನು ಮಾಡಬೇಕು. ಎಲ್ಲ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನೆಕ್ಜರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ನಿಮಗೆ ಈ ಒಂದು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಪೇಮೆಂಟ್ ಮಾಡಬೇಕಿರುತ್ತೆ. ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸೋರು ಕಂಪಲ್ಸರಿ ಆಗಿ ₹100 ಪೇಮೆಂಟನ್ನು ಮಾಡಲೇಬೇಕು. ₹100 ಪೇಮೆಂಟನ್ನು ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಪೇಮೆಂಟ್ಗೆ ಬರುತ್ತೆ. ಈ ಒಂದು ಪೇಮೆಂಟನ್ನು ಮಾಡಬೇಕಾಗುತ್ತೆ ₹100 ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಮತ್ತು UPI QR ಕೋಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟು ಸಕ್ಸಸ್ಫುಲ್ ಆದ ನಂತರ ಮತ್ತೆ ನಿಮಗೆ ಬ್ಯಾಕ್ ರಿಡೈರೆಕ್ಟ್ ಆಗುತ್ತೆ. ಹಳೆಯ ಒಂದು ಪೇಜಿಗೆ ಬಂದು ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ. ಸೊ ಪೇಮೆಂಟ್ ಮಾಡಿದ್ದೀನಿ. ಪೇಮೆಂಟ್ ಆದ ನಂತರ ಸರ್ವರ್ ಬ್ಯುಸಿಯಾಗಿ ಲಾಗೌಟ್ ಆಯಿತು, ಮತ್ತು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಸೊ ಪೇಮೆಂಟ್ ಆದಾಗ ನಿಮಗೆ ಮತ್ತು ಏನು ಅಕ್ನಾಲೆಜ್ಮೆಂಟ್ ಡೈರೆಕ್ಟಾಗಿ ಬಂದಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಮತ್ತು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಇದರಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ ಇದ್ದಾವೆ. ವ್ಯೂ ಸ್ಟೇಟಸ್ ಅಪ್ಲಿಕೇಶನ್, ಇದರಲ್ಲಿ ನಾವು ಅಪ್ಲಿಕೇಶನ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ತೊಗೋಬೇಕಾಗುತ್ತೆ. ಇನ್ಕಂಪ್ಲೀಟು ಮತ್ತು ರೀವ್ಯಾಲಿಡ್ ಪೇಮೆಂಟ್ ಅಂತ ಬರುತ್ತೆ. ನಾವು ಪೇಮೆಂಟ್ ಮಾಡುವಾಗ ನಂದು ಹೋಗಿದೆ. ಸೊ ಇದನ್ನು ತೊಗೋಬೇಕಾಗುತ್ತೆ. ರೀವ್ಯಾಲಿಡ್ ಪೇಮೆಂಟ್ ಅಂತ ಹೋದರೆ ಅಲ್ಲಿ ನಿಮಗೆ ಶೋ ಆಗುತ್ತೆ. ಅದು ಮತ್ತೆ ಸಲ ಓಕೆ ಹೊಡೆದ್ರೆ ಅವಾಗ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಇದರಲ್ಲಿ ಬಂದಿಲ್ಲ ಅಂದರೆ ನಿಮಗೆ ವ್ಯೂ ಇನ್ಕಂಪ್ಲೀಟ್ ಅಪ್ಲಿಕೇಶನಲ್ಲಿ ಇದರಲ್ಲಿ ನೋಡ್ಕೋಬೇಕು. ಇದರಲ್ಲಿ ಬಂದು ನಿಮ್ಮ ಶೇವ್ ಆಗಿ ಕುಂತಿರುತ್ತೆ. ಈ ರೀತಿಯಾಗಿ ನೀವು ಇದನ್ನು ಮಾಡಿಕೊಂಡು ಈ ಒಂದು ಅಕ್ನಾಲೆಜ್ಮೆಂಟ್ ಪ್ರಿಂಟನ್ನು ನೀವು ಈಸಿಯಾಗಿ ತಗೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಏನಾದರೂ ತೊಂದರೆಗಳು ಎದುರಾಗಿದ್ದರೆ, ಏನಾದರೂ ನಿಮಗೆ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಏನು ಮಾಹಿತಿ ಬೇಕು, ಏನು ನಿಮಗೆ ಸಲಹೆ ಬೇಕು ಅಂತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.